ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಅಮೃತಧಾರೆ ಸೀರಿಯಲ್ ಮಹಾ ತಿರುವಿನತ್ತ ಸಾಗಿದೆ. ಕಳೆದ ಕೆಲವು ದಿನಗಳಿಂದ ಅಪೇಕ್ಷಾ ಮತ್ತು ಪಾರ್ಥನ ಪ್ರೀತಿಯ ನೋವು, ಗೋಳಿನ ಕಥೆಯನ್ನೇ ತೋರಿಸಲಾಗ್ತಿದೆ. ಅಮರ ಮಧುರ ಪ್ರೇಮ ಎನ್ನುವ ರೀತಿ ಸಾಕ್ತಿದ್ದ ಅಪ್ಪಿ ಪಾರ್ಥ ಪ್ರೀತಿಗೆ ಶಕುಂತಲಾ ವಿಲನ್ ಆಗಿದ್ದಾಳೆ. ಅವರ ಪ್ರೀತಿಗೆ ಸಪೋರ್ಟ್ ಮಾಡ್ತಿದ್ದ ಭೂಮಿಯನ್ನ ಕೂಡ ಎಲ್ಲರ ಕಣ್ಣಿಗೆ ಕೆಟ್ಟವಳಂತೆ ಕಾಣುವ ಹಾಗೆ ಮಾಡಿದ್ದಾಳೆ. ಇದೀಗ ಈ ಗೋಳಿನ ಕತೆ ವೀಕ್ಷಕರಿಗೆ ಸಿಟ್ಟು ತರಿಸಿದೆ. ಎಲ್ಲ ಸೀರಿಯಲ್ನಂತೆ ಈ ಸೀರಿಯಲ್ ಕೂಡ ಹಳ್ಳ ಹಿಡಿತಾ ಇದೆ. ಸೀರಿಯಲ್ ಟೀಮ್ ಹೀಗೆ ಮಾಡಬಾರ್ದಿತ್ತು, ಇನ್ನಂತೂ ಈ ಸೀರಿಯಲ್ ನೋಡೋಕ್ಕಾಗಲ್ಲ ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಅಷ್ಟಕ್ಕೂ ಅಮೃತಧಾರೆ ಸೀರಿಯಲ್ನಲ್ಲಿ ತಂದಿರೋ ಬದಲಾವಣೆ ಏನು? ಸೀರಿಯಲ್ ಪ್ರೇಮಿಗಳು ಸಿಟ್ಟಾಗಿದ್ದು ಯಾಕೆ ಅಂತ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಎಲ್ಲ ಸೀರಿಯಲ್ಗಳಲ್ಲಿ ಅಳುಮುಂಜಿ ಪಾತ್ರ, ವಿಲನ್ಗಳ ಕುತಂತ್ರಕ್ಕೆ ಸೀರಿಯಲ್ ಹೀರೋಯಿನ್ ಬಲಿಯಾಗೋದು ಇದನ್ನೇ ತೋರಿಸಲಾಗ್ತಿತ್ತು. ಆದ್ರೆ ಅಮೃತಧಾರೆ ಸೀರಿಯಲ್ ಅನ್ನ ಕೊಂಚ ವಿಭಿನ್ನವಾಗಿ ತೋರಿಸಲಾಗ್ತಿತ್ತು. ಇದಕ್ಕೆ ಕಾರಣ ಎಲ್ಲ ಸೀರಿಯಲ್ಗಳಂತೆ ಇಲ್ಲಿ ಲೇಡಿ ವಿಲನ್ ಇದ್ರೂ ಸಹ ಇಲ್ಲಿ ವಿಲನ್ ಸೋತಿರ್ತಾಳೆ. ಭೂಮಿಕಾಳನ್ನ ಮಟ್ಟ ಹಾಕಲು ಅತ್ತೆ ಶಕುಂತಳಾ ದೇವಿ ಏನೇ ಪ್ಲಾನ್ ಮಾಡಿದ್ರು ಕೂಡ ಎಲ್ಲ ಉಲ್ಟಾ ಆಗ್ತಿತ್ತು. ಭೂಮಿ ಮುಂದೆ ಸೋತು ಸುಣ್ಣವಾಗ್ತಿದ್ಲು. ಇದೇ ಕಾರಣಕ್ಕೆ ಅಮೃತಧಾರೆ ಸೀರಿಯಲ್ ವೀಕ್ಷಕರಿಗೆ ಇಷ್ಟ ಆಗ್ತಿತ್ತು. ಆದ್ರೆ ಸದಾ ರೆಬಲ್ ಆಗಿ ಮಿಂಚ್ತಿದ್ದ ಭೂಮಿಕಾ ಈಗ ಅಪ್ಪಿ ಹಾಗೂ ಪಾರ್ಥ ಪ್ರೀತಿ ವಿಚಾರದಲ್ಲಿ ಕೈ ಚೆಲ್ಲಿ ಕುಳಿತಿದ್ದಾಳೆ. ಶಕುಂತಲಾ ದೇವಿ ಕುತಂತ್ರಕ್ಕೆ ಭೂಮಿಕಾ ಕಣ್ಣೀರು ಹಾಕುವಂತೆ ಆಗಿದೆ. ಹೌದು, ಈಗ ಸೀರಿಯಲ್ ಬೇರೆ ರೂಪ ಪಡೆದುಕೊಳ್ತಿದೆ. ಭೂಮಿಕಾ ತಂಗಿ ಅಪ್ಪಿ ಮತ್ತು ಗೌತಮ್ ತಮ್ಮ ಪಾರ್ಥ ಪ್ರೀತಿ ಮಾಡ್ತಿರುವ ವಿಷಯ ತಿಳಿದ ಅತ್ತೆ ಶಕುಂತಲಾ ದೇವಿ ಅಪ್ಪಿ ಪಾರ್ಥ ಮದುವೆ ಮಾಡಿಸಿದ್ರೆ ತಾನು ವಿಷ ಕುಡಿಯೋದಾಗಿ ನಾಟಕವಾಡಿದ್ದಾಳೆ. ಅವರ ಮದುವೆ ಮಾಡದಂತೆ ಭೂಮಿಕಾ ಬಳಿ ಭಾಷೆ ತೆಗೆದುಕೊಂಡಿದ್ದಾಳೆ. ಪಾರ್ಥನಿಗೆ ಬೇರೆ ಹುಡುಗಿ ನೋಡಿ ಮದುವೆ ಮಾಡಿಸಲು ಮುಂದಾಗಿದ್ದಾಳೆ ಶಕುಂತಲಾ ದೇವಿ. ಇನ್ನೊಂದ್ ಕಡೆ ಭೂಮಿಕಾ ತಂದೆ ಸದಾಶಿವ ಕೂಡ ಈ ಮದುವೆ ಆಗ್ಬಾರ್ದು ಅಂತ ಪಟ್ಟು ಹಿಡಿದಿದ್ದಾನೆ. ಅತ್ತ ಕಡೆ ಪಾರ್ಥ ಮತ್ತು ಅಪ್ಪಿ ಬೇರೆ ಬೇರೆಯಾಗಿ ಭೂಮಿಕಾ ಬಳಿ ಬಂದು ತಮ್ಮ ಪ್ರೀತಿಯನ್ನ ಹೇಳಿಕೊಂಡು ಮದುವೆ ಮಾಡಿಸುವಂತೆ ಕೇಳಿಕೊಂಡಿದ್ದಾರೆ. ಭೂಮಿಕಾ ಬಳಿ ಅದೆಷ್ಟು ಬಾರಿ ಅಪ್ಪಿ ಹಾಗೂ ಪಾರ್ಥ ಗೋಗರೆದ್ರು ಕೂಡ ಆಕೆ ಮನಸ್ಸು ಬದಲಾಯಿಸೋದಿಲ್ಲ. ಮನಸ್ಸಿಗೆ ಬಹಳ ನೋವಾಗ್ತಿದ್ರು ಏನು ಮಾಡಲಾಗದ ಸ್ಥಿತಿಯಲ್ಲಿರ್ತಾಳೆ ಭೂಮಿಕಾ. ಒಂದ್ ಕಡೆ ಅಪ್ಪಿ, ಇನ್ನೊಂದ್ ಕಡೆ ಪಾರ್ಥ, ಮತ್ತೊಂದ್ ಕಡೆ ತಂದೆ ಮಾತು, ಇನ್ನೊಂದ್ ಕಡೆ ಅತ್ತೆಗೆ ಕೊಟ್ಟ ಮಾತು, ಇವೆಲ್ಲವನ್ನ ಉಳಿಸಿಕೊಳ್ಳಬೇಕು ಅನ್ನೋದು ಭೂಮಿಕಾ ಮನಸ್ಸಿನಲ್ಲಿರುತ್ತೆ. ಆದ್ರೆ ಶಕುಂತಲಾ ದೇವಿಯ ಪ್ಲಾನ್ ಬೇರೆನೇ ಇದೆ. ಭೂಮಿಕಾಳನ್ನ ಎಲ್ಲರ ಎದುರು ಕೆಟ್ಟವರನ್ನಾಗಿ ಮಾಡ್ಬೇಕು ಅನ್ನೋದು ಶಕುಂತಲಾ ದೇವಿ ಪ್ಲಾನ್. ಶಕುಂತಲಾ ದೇವಿ ಪ್ಲಾನ್ ನಿಂದಾಗಿ ಭೂಮಿಕಾ ಎಲ್ಲರ ಬಳಿಯೂ ನಿಷ್ಠೂರ ಆಗಿದ್ದಾಳೆ. ಅಲ್ಲಿಗೆ ಅತ್ತೆ ಶಕುಂತಲಾ ದೇವಿ ಪ್ಲಾನ್ ಸಕ್ಸಸ್ ಆಗಿದೆ. ಭೂಮಿಕಾ ಪ್ರೀತಿಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ಮೇಲೆ ಪಾರ್ಥ ಶಕುಂತಲಾ ದೇವಿ ಬಳಿ ಬಂದು ತನ್ನ ಪ್ರೀತಿಯ ವಿಷಯ ಹೇಳಿಕೊಂಡಿದ್ದಾನೆ. ಇದನ್ನೇ ಕಾಯ್ತಿದ್ದ ಅವಳು ಮದುವೆಗೆ ಒಪ್ಪಿ ಅಪ್ಪಿಯ ಮನೆಗೆ ಹೋಗಿ ಮಾತನಾಡೋದಾಗಿ ಹೇಳಿದ್ದಾಳೆ. ಅಲ್ಲಿಗೆ ಪಾರ್ಥ ಮತ್ತು ಅಪ್ಪಿಯ ಪಾಲಿಗೆ ಆಕೆ ದೇವತೆ ಎನಿಸಿಕೊಂಡಿದ್ದಾಳೆ. ಈತ ಭೂಮಿಕಾ ಇಬ್ಬರ ವಿರೋಧ ಕಟ್ಟಿಕೊಂಡಿದ್ದಾಳೆ. ಇದೀಗ ಅಕ್ಕ ಮತ್ತು ತಂಗಿಯಂದಿರನ್ನ ವಾರಗಿತ್ತಿ ಮಾಡಿ ತಂಗಿಯಿಂದಲೇ ಅಕ್ಕನ ವಿರುದ್ಧ ಸಂಚು ಹೂಡಿಸುವ ಪ್ಲಾನ್ ಮಾಡಿದ್ದಾಳೆ ಶಕುಂತಲಾ ದೇವಿ. ಈಗಾಗಲೇ ಮದುವೆಗೆ ನಿರಾಕರಿಸಿದ ಅಕ್ಕನ ಮೇಲೆ ಅಪ್ಪಿಗೆ ಸಿಟ್ಟಿದೆ. ಶಕುಂತಲಾ ದೇವಿಯನ್ನ ದೇವರಂತೆ ಕಾಣ್ತಿದ್ದಾಳೆ. ಅಕ್ಕ ತಂಗಿಯರ ನಡುವೆ ತಂದಿಟ್ಟು ಮಜಾ ನೋಡುವ ಪ್ಲಾನ್ ಹಾಕಿದ್ದಾಳೆ ಶಕುಂತಲಾ ದೇವಿ. ಇದೀಗ ವೀಕ್ಷಕರು ಸೀರಿಯಲ್ ವಿರುದ್ಧ ಸಿಟ್ಟಾಗಿದ್ದಾರೆ. ಮೊದಲು ಸೀರಿಯಲ್ ನೋಡಲು ಖುಷಿ ಆಗ್ತಾ ಇತ್ತು, ಆದ್ರೆ ಈಗ ಕತೆ ಎತ್ತಲೋ ಸಾಕ್ತಿದೆ. ಹೀಗಾದ್ರೆ ಮಾಮೂಲಿ ಸೀರಿಯಲ್ ರೀತಿಯಲ್ಲಿಯೇ ಈ ಧಾರಾವಾಹಿ ಕಥೆಯು ಹೋಗಿ ಹಳ್ಳ ಹಿಡಿಯೋದು ಗ್ಯಾರಂಟಿ. ಈ ಗೋಳಿನ ಕತೆ ನಮಗಂತೂ ಬೇಡವಾಗ್ಬಿಟ್ಟಿದೆ. ಭೂಮಿಕಾ ಯಾವಾಗ್ಲೂ ರೆಬಲ್ ಆಗಿದ್ರೆ ಮಾತ್ರ ನೋಡಲು ಚಂದ, ಅದು ಬಿಟ್ಟು ಅಳುಮುಂಜಿಯಾಗಿ ತೋರಿಸಿದ್ರೆ ನೋಡೋದಿಕ್ಕೆ ಆಗಲ್ಲ. ಈ ಕಥೆಯು ಎಲ್ಲಾ ಸೀರಿಯಲ್ನಂತೆ ಆಗಿಬಿಡುತ್ತಾ ಅಂತ ಸೀರಿಯಲ್ ಪ್ರೇಮಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಎಲ್ಲಾ ಸೀರಿಯಲ್ನಂತೆ ಅಮೃತಧಾರೆ ಸೀರಿಯಲ್ ಆಗುತ್ತಾ? ಭೂಮಿಕಾ ಮತ್ತೆ ರೆಬಲ್ ಆಗಿ ಕಾಣಿಸ್ಕೊಳ್ಬೇಕಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.